ಹಾಯ್ ಗಾಯ್ಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತು ನಾನು ನಿಮ್ಗೆ ಕ್ಲೆನ್ಸರು, ಮಾಯಶ್ಚರೈಸರು, ಟೋನರ್ ಯಾಕೆ ಇಂಪಾರ್ಟೆಂಟ್ ಅಂತ ಹೇಳಿ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ. ಬರೀ ಮೇಕಪ್ ಮಾಡ್ಕೊಂಡ್ಬಿಟ್ರೆ ಸಾಲದು, ಫೇಸ್ ಕ್ಲೀನ್ ಆಗಿರ್ಬೇಕು. ನೀವು ಅದು ಏನ್ ಪ್ರಾಡಕ್ಟ್ ಅನ್ನ ಅಪ್ಲೈ ಮಾಡ್ತಿರಲ್ಲ, ನೀಟಾಗಿ ಕುತ್ಕೋಬೇಕಂದ್ರೆ ಫೇಸ್ ಮುಂಚೆಗೆ ಕ್ಲೀನ್ ಆಗಿರ್ಬೇಕು. ಅರ್ಥ ಆಯ್ತಾ? ನೀವು ಬ್ರೈಡ್ ಇದ್ದೀರಾ ಅಂದ್ರೆ ಬಿಫೋರೇ ಫೇಶಿಯಲ್, ಆಮೇಲೆ ವ್ಯಾಕ್ಸು, ಇಲ್ಲಾಂದ್ರೆ ಡಿಟ್ಯಾನು, ಈ ತರ ಎಲ್ಲ ಸರ್ವಿಸಸ್ ನ ಮಾಡಿಸ್ಕೊಳ್ಳಿ. ಆಮೇಲೆನೆ ಮೇಕಪ್ ಚೆನ್ನಾಗಿ ಕುತ್ಕೊಳೋದು. ನಾನು ನಿಮ್ಗೆ ತೋರಿಸ್ತಾ ಇದ್ದೀನಿ ನೋಡಿ. ಇವಾಗ ಜಸ್ಟ್ ನಾನು ಮುಖ ತೊಳ್ಕೊಂಡಿದ್ದೀನಿ, ಆದ್ರೂ ಇದ್ರಲ್ಲಿ ಧೂಳು ಎಷ್ಟಿದೆ ನೋಡಿ. ಅದು ನಮ್ ಕಣ್ಣಿಗೆ ಕಾಣಿಸೋದಿಲ್ಲ. ಸೊ ಈ ರೀತಿ ಕ್ಲೆನ್ಸ್ ಮಾಡ್ಕೊಳ್ಳಿ ಫೇಸ್ ನ, ಏನೇ ಅಪ್ಲೈ ಮಾಡೋಕಿನ ಮುಂಚೆನೆ. ಇಷ್ಟು ಡಸ್ಟ್ ಇದೆ ನೋಡಿ, ಕಾಣಿಸ್ತಾ ಇದೆ ಅನ್ಕೊಂತಿದ್ದೀನಿ. ಸೊ ಫೇಸಿಗೆ ಡೈರೆಕ್ಟ್ ಆಗಿ ನೀವೇನಾದ್ರೂ ಯೂಸ್ ಮಾಡೋದ್ರಿಂದ ಸುಮ್ನೆ ಪ್ರಾಬ್ಲಮ್ ಆಗುತ್ತೆ, ಒಂದು ಬಿಟ್ಟು ಎರಡು ಪ್ರಾಬ್ಲಮ್ ಆಗುತ್ತೆ. ಸೊ ಹಾಗಾಗಿ ಫೇಸ್ ಕ್ಲೀನ್ ಆಗಿರ್ಬೇಕು. ಅದಕ್ಕೆ ನಾವು ಶಾರ್ಟ್ ನಲ್ಲಿ ಏನಂತೀವಿ ಅಂದ್ರೆ CTM ಅಂತ ಹೇಳ್ತೀವಿ. C ಅಂದ್ರೆ ಕ್ಲೆನ್ಸಿಂಗು, T ಅಂದ್ರೆ ಟೋನರು, M ಅಂದ್ರೆ ಮಾಯಶ್ಚರೈಸರ್. ಸರಿನಾ? ಇದೇ ಬಹಳ ಇಂಪಾರ್ಟೆಂಟ್. ನಿಮ್ ಮೇಕಪ್ ನೀವು ಡೈಲಿ ಮಾಡ್ಕೊಂತ ಇದಿರೋ ಅಥವಾ ಬ್ರೈಡಲ್ ನೀವೇ ಇನ್ನೊಬ್ರಿಗೆ ಮಾಡ್ತಾ ಇದಿರೋ, ಸೊ ಈ ಸ್ಕಿಪ್ ಮಾಡಕ್ ಹೋಗ್ಬೇಡ್ರಿ. ಒಂದು ಕ್ಲೀನ್ ಮಾಡಿ, ಇನ್ನೊಂದು ಕ್ಲೀನ್ ವೈಪ್ ನ ತಗೊಂಡು ನೀಟಾಗಿ ಫೇಸ್ ನ ಕ್ಲೀನ್ ಮಾಡ್ಕೊಳ್ಳಿ. ಕ್ಲೀನ್ ಆಗಿ ಕಾಣಿಸ್ತಿದೆ ಅನ್ಕೊಂತ ಇದೀನಿ. ಕರೆಕ್ಟಾಗಿ ಕಾಣಿಸ್ತಿದಿಲ್ಲ? ಈ ರೀತಿ ನೆಕ್ಸ್ಟ್ 1-2 ಮಿನಿಟ್ಸ್ ಆಫ್. ಯಾಕೆ ಶಿಲ್ಪ ವಿಡಿಯೋ ಮಾಡ್ಬೇಕಾದ್ರೆ ಅಡ್ಡಾಡ್ ಬರ್ತೀಯಾ? ನೀನ್ ಯಾಕೆ ಪೂಜಾ? ಹೋಗ್ ಬನ್ನಿ. ಈ ರೀತಿ ನೀಟಾಗಿ ಕ್ಲೀನ್ ಮಾಡ್ಕೊಳ್ಳಿ. 1-2 ಸೆಕೆಂಡ್ ಆದ್ರೂ ಕೊಡಿ ಕ್ಲೀನ್ ಆಗಿ ಇರೋದಕ್ಕೆ. ಆಮೇಲೆ ನೆಕ್ಸ್ಟ್ ಈ ರೀತಿ ಟೋನರು, ನಾ ಹೇಳ್ನಲ್ವಾ T ಅಂದ್ರೆ ಟೋನರ್ ಅಂತ. ಈ ರೀತಿ ಟೋನರು ಈ ರೀತಿ ಸ್ವಲ್ಪ ಇದು ಆರ್ಬೇಕು. 1-2 ಸೆಕೆಂಡ್ ನೀವು ವೇಟ್ ಮಾಡಿ, ಸ್ವಲ್ಪ ಹೋಲ್ಡ್ ಮಾಡಿ. ಮಾತ್ರ ಫ್ಯಾನ್ ಇಲ್ಲ, ಸೊ ಗಾಳಿ ಇಲ್ಲ ಅಂದ್ರೆ ಈ ತರ ಒಂದು ಕ್ಯಾರಿ ಮಾಡಿ ಬ್ರೈಡಿಗೆ. ಸೊ ಫ್ಯಾನ್ ಯಾವ ಟೈಮ್ನಲ್ಲಿ ಕೈ ಕೊಡುತ್ತೋ ಗೊತ್ತಾಗಲ್ಲ, ಅದಕ್ಕೋಸ್ಕರ ಇದನ್ನ ಇಟ್ಕೊಂಡಿರಿ. ಸೊ ಡ್ರೈ ಆಗ್ಲಿ, ಒಂದೇ ಟೈಮ್ ನೀವೆಲ್ಲಾನು ಪ್ರಾಡಕ್ಟ್ ಅನ್ನ ಸ್ಕಿನ್ ಮೇಲೆ ಹಾಕಕ್ ಹೋಗ್ಬೇಡಿ. ಒಂದೊಂದು ಸ್ವಲ್ಪ ಟೈಮ್ ಕೊಡಿ, ಆಯ್ತಾ? ಸ್ಟಾಪ್ ಮಾಡಿ. ಎಸ್, ಅಬ್ಸರ್ವ್ ಆಗಿದೆ ಇವಾಗ ನನ್ನ ಸ್ಕಿನ್ ಅಲ್ಲಿ. ನೆಕ್ಸ್ಟ್ ನನ್ನ ಸ್ಕಿನ್ ಡ್ರೈನೂ ಇಲ್ಲ, ಇದ್ದಾಗ ಆಯಿಲಿನೂ ಇಲ್ಲ. ಸೊ ಹಾಗಾಗಿ ನಾನು ಈ ರೀತಿ ಲೈಟ್ ಮಾಯಶ್ಚರೈಸರ್ ನ ಅಪ್ಲೈ ಮಾಡ್ತಾ ಇದ್ದೀನಿ. ಮಾಯಶ್ಚರೈಸರ್ ಅಪ್ಲೈ ಮಾಡೋದು ಮೋಸ್ಟ್ ಇಂಪಾರ್ಟೆಂಟ್. ಮಾಯಶ್ಚರೈಸರ್ ಚೆನ್ನಾಗಿ ಅಪ್ಲೈ ಮಾಡಿಲ್ಲ ಅಂದ್ರೆ ನಿಮ್ ಮೇಕಪ್ ಚೆನ್ನಾಗಿ ಕುತ್ಕೊನಲ್ಲ. ಇದು ನೆನಪಿಡಿ ನೀವು. ಆಮೇಲೆ ಆಯಿಲಿ ಇದೆಲ್ಲ ನಾವು ಮಾಯಶ್ಚರೈಸರ್ ಅಪ್ಲೈ ಮಾಡ್ಬೋದಾ ಅಂತ ಕೇಳ್ಬೋದು ನೀವು. ಆಯಿಲಿ ಇದ್ರು ನಿಮ್ಮ ಸ್ಕಿನ್ ಅಕಾರ್ಡಿಂಗು ನೀವು ಮಾಯಶ್ಚರೈಸರ್ ನ ಆಯ್ಕೆ ಮಾಡ್ಕೊಳ್ಳಿ. ಜೆಲ್ ಬೇಸ್ ಮೀನ್ಸ್ ಜೆಲ್ ಫಾರ್ಮ್ ನಲ್ಲಿ ಇರ್ಬೇಕದು. ಮತ್ ಥಿಕ್ ಫಾರ್ಮ್ ನಲ್ಲಿ ಇತ್ತಂದ್ರೆ ಇನ್ನೂ ಸ್ವಲ್ಪ ಆಯಿಲ್ ಆಗ್ಬಿಡುತ್ತೆ. ಸರಿನಾ? ಸ್ಕಿಪ್ ಮಾಡಕ್ ಹೋಗ್ಬೇಡಿ. ಈ 3 ಸ್ಟೆಪ್ಸ್ ಅನ್ನ ಮಾತ್ರ ನೀವು ಬಿಫೋರ್ ಮೇಕಪ್ ಸ್ಕಿಪ್ ಮಾಡಕ್ಕೆ ಹೋಗ್ಬೇಡಿ. ಇಲ್ಲ ಅಂದ್ರೆ ನಿಮ್ ಮೇಕಪ್ ಚೆನ್ನಾಗಿ ಬರೋದಿಲ್ಲ. ನೀವು ಬ್ರೈಡಿಗಾದ್ರೂ ಮಾಡ್ಬೋದು ಅಥವಾ ಸೆಲ್ಫ್ ಆದ್ರೂ ಮಾಡ್ಕೋಬಹುದು. ಈ 3 ಟಿಪ್ ಮಾಡೇ ಮಾಡಿ. ನೀವು ನೋಡಿ, ಸ್ಕಿನ್ ಒಳಗಡೆ ನೀಟಾಗಿ ಅಬ್ಸರ್ವ್ ಆಗಿದೆ. ನಾನು ಫೇಶಿಯಲ್ ಮಾಡಿಸಿದ್ದೀನಿ ಮೊನ್ನೆ. ಫೇಶಿಯಲ್ ಮಾಡಿಸಿಲ್ಲ ಅಂದ್ರೆ ಏನಾಗ್ಬಿಟ್ಟಿರುತ್ತೆ, ಡೆತ್ ಸೆಲ್ಸ್ ಎಲ್ಲ ಇರುತ್ತೆ. ಸೊ ಮೇಕಪ್ ಚೆನ್ನಾಗಿ ಕುತ್ಕೊಳೋದಿಲ್ಲ. ಅದಕ್ಕೋಸ್ಕರನೇ ಹೇಳೋದು ಫೇಶಿಯಲ್ ಮಾಡಿಸ್ಬೇಕು. ನೋಡಿ, ಚೆನ್ನಾಗಿ ಅಬ್ಸರ್ವ್ ಆಗಿದೆ. ಇವಾಗ ನನ್ನ ಮೇಕಪ್ ಮಾಡ್ಕೊಳಕ್ಕೆ ಸ್ಕಿನ್ ರೆಡಿ ಆಗಿದೆ. ಸರಿನಾ? ಪ್ರ್ಯಾಪ್ ಆಗಿದೆ ಫುಲ್. ಆಮೇಲೆ ಮರಿಬೇಡ್ರಿ, ಇಲ್ಲೂ ಹಚ್ಕೊಳ್ಳಿ. ನೆಕ್ ಹತ್ರ ಬಿಡಬೇಡಿ, ನೆಕ್ಕು ಕಿವಿ, ಯಾಕಂದ್ರೆ ಇಲ್ಲಿ ಒಂದು ಸ್ಕಿನ್ ಕಾಣಬಾರ್ದು. ಸೊ ನೆಕ್ಕು ಕವರ್ ಮಾಡಿ. ಕಿವಿ, ಸರಿನಾ? ಅದ್ರ ಮೇಲೆ ನೀವು ಇವಾಗ ಕನ್ಸಿಲರ್, ಫೌಂಡೇಶನ್ ಯೂಸ್ ಮಾಡಿದ್ರೆ ನೀಟಾಗಿ ಕುತ್ಕೊಳುತ್ತೆ. ಸ್ಟಾಪ್ ಮಾಡಿ. ಇವು 3 ಸ್ಟೆಪ್ ಅನ್ನ ನೀವು ಫಾಲೋ ಮಾಡ್ಲೇಬೇಕು. ಯಾವ್ದು ಕ್ಲೆನ್ಸರು ಮರೆಯಂಗಿಲ್ಲ, ಟೋನರು ಮರೆಯಂಗಿಲ್ಲ, ಆಮೇಲೆ ಮಾಯಶ್ಚರೈಸರು ಮರೆಯಂಗಿಲ್ಲ. ಆಯ್ತಾ? ಇವಾಗ ರೆಡಿ ಆಗಿದೆ. ಇನ್ಮೇಲೆ ಏನ್ ಮೇಕಪ್ ಮಾಡ್ಕೊಂಡು ಚೆನ್ನಾಗಿ ಕುತ್ಕೊಳುತ್ತೆ. ಆಯ್ತಾ? ಓಕೆ, ಬಾಯ್. Thank you for watching. Subscribe my channel.